ಮಾಯ ಇಲ್ಲ. ಅವನು ಸಮಾನ ಸತ್ವದಲ್ಲಿ ಮಾಯ ಇದ್ದಿದ್ರ ಶ್ರುತಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಿದ್ದಿಲ್ಲ. ಅದಕ್ಕ ಇದ್ದ ಒಂದು ಬ್ರಹ್ಮವೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗೈತಿ ಅಂತ ಹೇಳಿದ್ರು. ಅಂದ್ರೆ ಉಪಾದಾನ ಅಂತ ಎದಕ್ ಅಂತಾರ ಅನ್ನೋದನ್ನ ಹೇಳಿದ್ರ ಬರ್ದಾರ. ಯಾವುದು ಕಾರ್ಯಕ್ಕೆ ಆಧಾರವಾಗಿರ್ಬೇಕು, ಕಾರ್ಯೋತ್ಪತ್ತಿಗೆ ಹೇತುವಾಗಿರ್ಬೇಕು, ಅದಕ್ಕೆ ಉಪಾದಾನ ಅಂತ. ಕಾರ್ಯಕ್ಕೆ ಆಧಾರವಾಗಿರಬೇಕು, ಕಾರ್ಯೋತ್ಪತ್ತಿಗೆ ಹೇತುವಾಗಿರ್ಬೇಕು. ಒಂದು ವೇಳೆ ನಾವು ಇಷ್ಟ ಒಂದು ಪದಕೃತಿ ಮಾಡಿದ್ರ ಕಾರ್ಯೋತ್ಪತ್ತಿಗೆ ಹೇತು ಅಂತ ನಾವು ಒಂದ್ ವೇಳೆ ಒಪ್ಪಿದಾರ ಎಲ್ಲಿ ಅತಿವ್ಯಾಪ್ತಿ ಆಗ್ತದೆ ಅಂದ್ರೆ ನಿಮಿತ್ತ ಕಾರಣದಲ್ಲಿ ಅತಿವ್ಯಾಪ್ತಿ. ನಿಮಿತ್ತ ಕಾರಣ ಏನಂತಲ್ಲ, ಈಗ ಒಂದು ಘಟ ತಯಾರಾಗಬೇಕಾಗಿತ್ತು ಅಂತಂದ್ರೆ ಯಾವುದೇ ಒಂದು ವಸ್ತು ತಯಾರಬೇಕಾಗಿತ್ತು ಅಂದ್ರೆ ನೈಯಾಯಿಕರು ಹೇಳೋ ಮಾತು ಒಂದು, ಅವ್ರೇನ್ ಹೇಳ್ತಾರ, ಒಂದು ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತು ಸಹಕಾರಿ ಕಾರಣ ಅಂತ ಮೂರು ಹೋಗ್ತಾರ. ಆದ್ರೆ ವೇದಾಂತಿಗಳು ಹೇಳುವಾಗ, ಜಗತ್ತಿನ ವಿಚಾರ ಹೇಳುವಾಗ ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ ಹೋಗ್ತಾರ. ಒಂದು ವೇಳೆ ಕಾರ್ಯಕ್ಕೆ ಹೇತುವಾದದ್ದೇ ಉಪಾದಾನ ಅಂತಿದ್ರ, ಕುಂಬಾರನು ಕಾರ್ಯಕ್ಕೆ ಹೇತು ಅದನಲ್ಲ, ಕೊಡರೂಪ ಕಾರ್ಯಕ್ಕೆ ಕುಂಬಾರ ಏನಾಗ್ಯಾನ ಹೇತುವಾಗೇನಿಲ್ಲ. ಬರೀ ಮಣ್ಣ ತಂದಿಟ್ರ ಗಡಿಗೆ ಆಗ್ತೈತಿಯೋ ಏನ್ ಕುಂಬಾರನು ಬೇಕು? ಅದಕ್ಕ ಕುಂಬಾರ ಬೇಕತ್ತ. ಕುಂಬಾರ ಗಡಿಗೆ ತಯಾರು ಮಾಡಕ್ ಆಗಲಿಕ್ಕೆ ಅವನು ಹೇತು ಆಗ್ಯಾನ, ಅವನು ಕಾರಣ ಆಗ್ಯಾನ, ಹೇತು ಆಗ್ಯಾನ. ಆದರೆ ಉಪಾದಾನ ಬೇರೆ, ನಿಮಿತ್ತ ಬೇರೆ. ಕಾರಣದಲ್ಲಿ ಒಂದು ಉಪಾದಾನ ಕಾರಣ ಬೇರೆ, ಒಂದು ನಿಮಿತ್ತ ಕಾರಣ. ಕಾರ್ಯಕ್ಕೆ ಹೇತು ಆಗೈತೆ ಅಂದ್ರ ಉಪಾದಾನದ ಲಕ್ಷಣ ಎಲ್ಲಿ ಹೋಗ್ತದ? ನಿಮಿತ್ತ ಕಾರಣದಲ್ಲಿ ಹೋಗ್ತದೆ. ಯಾಕಂದ್ರ ಘಟ ತಯಾರಾಗ್ಲಿಕ್ಕೆ ಕುಲಾಲ ಅಂದ್ರೆ ಕುಂಬಾರನು, ಅವನು ಹೇತು ಆಗ್ಯಾನ, ಕಾರ್ಯಕ್ಕೆ ಹೇತು ಆಗ್ಯಾನ. ಆದರೆ ಅವರ ನಿಮಿತ್ತ ಕಾರಣಕ್ಕ ಉಪಾದಾನ ಕಾರಣಕ್ಕ ಏನ್ ಭಿನ್ನತೆ ಅದರಿ? ಅವ ಕಾರ್ಯಕ್ಕೆ ಹೇತುವಾಗಿದ್ರು ಕೂಡ ಕಾರ್ಯಕ್ಕೆ ಭಿನ್ನವಾಗಿರ್ತಾನೆ. ಕುಂಬಾರ ಗಡಿಗೆ ತಯಾರು ಮಾಡ್ಲಿಕ್ಕೆ ಅವನು ಕಾರಣ ಆಗ್ಯಾನ, ಖರೆ ಗಡಿಗೆ ಸ್ವರೂಪ ಅಲ್ಲ. ಅವನು ಗಡಿಗೆಕ್ಕಿಂತ ಏನದನವ? ಇಲ್ಲ. ಆದ್ರ ಕಾರ್ಯಕ್ಕೆ ಹೇತುವಾಗಿರ್ಬೇಕು. ಕಾರ್ಯಕ್ಕೆ ಹೇತುವಾಗಿರ್ಬೇಕು ಏನ್ರಿ? ಕಾರ್ಯಕ್ಕೆ ಆಧಾರವಾಗಿಯೂ ಕಾರ್ಯಕ್ಕೆ ಹೇತುವಾಗಿರ್ಬೇಕು ಉಪಾದಾನ. ಬರೀ ಈಗ ನಾವು ಕಾರ್ಯಕ್ಕೆ ಹೇತುವಾದ್ರ ಅಂತಂದ್ ಹೇತು ಅಂತಂತ ಇಷ್ಟ ಒಪ್ಪಿದ್ರ ನಿಮಿತ್ತ ಕಾರಣದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಇಲ್ಲ ಬರೀ ಕಾರ್ಯಕ್ಕೆ ಆಧಾರವಾಗೈತೆ ಅಂತ ಇಷ್ಟೇ ಅಂದ್ರ, ಕಾರ್ಯಕ್ಕೆ ಆಧಾರವಾಗಿದ್ದೆ ಉಪಾದಾನ ಕಾರಣ. ಕಾರ್ಯಕ್ಕೆ ಆಧಾರವಾಗಿದ್ದ ಉಪಾದಾನ ಕಾರಣ ಅಂದ್ರ ಆಧಾರ ಅಂತ ಯಾಕೆ ಬಳಸಕತ್ತಾರ? ಆ ಕಾರ್ಯದಲ್ಲಿ ಏನಾಗೈತೆ ಅಂತಂದ್ರೆ ಎಲ್ಲಾ ಕಡೆನೂ ಅದ್ರ ಉಪಾದಾನ ಇರ್ತದ. ಕಾರ್ಯಕ್ಕೆ ಆಧಾರವಾದದ್ದೇ ಉಪಾದಾನ ಕಾರಣ ಅಂದ್ರ ಎಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದಂದ್ರ, ಕಾರ್ಯ ತಯಾರಾಗಲಿಕ್ಕೆ ಭೂತಲ ಏನೈತಲ್ಲ, ಜಗ, ಎಲ್ಲಿ ತಯಾರು ಮಾಡಕತ್ತೀರಿ? ಗಡಿಗೆನು ನೆಲದ ಮೇಲೆ ತಯಾರು ಮಾಡಕತ್ತೀರಲ್ಲ, ನೆಲದ ಮೇಲೆ ತಯಾರು ಮಾಡ್ತೀವಿ ಅಂದ್ರೆ ನೆಲ ಆಶ್ರಯ ಕೊಟ್ಟದಿಲ್ಲ, ಆಧಾರ ಆಗೈತಿ ಇಲ್ಲ ಅದ ಗಡಿಗೆ ತಯಾರು ಮಾಡಕ್ ಮಣ್ಣು, ಹೌದಿಲ್ಲ? ಕುಂಬಾರನಿಗೆ ಆ ಭೂತಲ ಅಂತಾರ. ಆ ಜಗ ಏನೈತೆ ಅದಂದ ಭೂತಲ, ಭೂಮಿಯ ತಳ ಭೂತಲ, ಅದಕ್ಕ ಭೂತಲ ಅಂತ. ಬರೀ ಕಾರ್ಯಕ್ಕೆ ಆಧಾರ ಆಗೈತಿ ಅಂದ್ರ ಭೂಮಿ ಏನೈತಲ್ಲ, ಅದ ಗಡಿಗೆ ತಯಾರು ಮಾಡಕ್ ಭೂಮಿ ಆಧಾರ, ಅಲ್ಲಿ ಅತಿವ್ಯಾಪ್ತಿ ಆಗ್ತದ. ಭೂಮಿ ಮಣ್ಣು ಗಡಿಗೆ ತಯಾರಕ್ಕ ಆಗಾಕ ಆಧಾರ ಆಗಿರಬಹುದು, ಆದ್ರ ಹೇತು ಆಗಿಲ್ಲ. ಅದು ಹೇತು ಆಗ್ಬೇಕಾಗಿತ್ತು ಅಂದ್ರ ಏನು? ಹದವಾದ ಮಣ್ಣು ಬೇಕು. ಅದ ತಳ ಅಲ್ಲಿ ಇರಾಕ, ಕುಂಬಾರ ಕುಂಡ್ರಾಕ, ಚಕ್ರದಂಡ ಇಡಾಕ ಅದ ಆಧಾರ ಆಗೈತೆ. ಯಾವ್ದು? ಅದು ಭೂತಲ ಆಧಾರ ಆಗೈತಿ. ಇಷ್ಟಕ್ಕನ ಗಡಿ ತಯಾರಾತಾನೆ. ಅದಕ್ಕೆ ಕಾರ್ಯಕ್ಕೆ ಹೇತು ಅಂದ್ ಬೇಕಲ್ಲ. ಹೇತು ಅಂದ್ರೆ ಕಾರಣ ಬೇಕಲ್ಲ. ಹದವಾದ ಮಣ್ಣು ಬೇಕು. ಹದವಾದ ಮಣ್ಣ, ಆ ಮಣ್ಣ ಹೇತು ಆಗ್ಯದ. ಅದಕ್ಕ ಉಪಾದಾನಕ್ಕೆ ಏನ್ ಹೇಳ್ತಾರ, ಅದು ಕಾರ್ಯಕ್ಕೆ ಹೇತು ಇಷ್ಟ ಅಂದ್ರ ನಿಮಿತ್ತ ಕಾರಣದಲ್ಲಿ ಅತಿವ್ಯಾಪ್ತಿ ಆಗ್ತದ. ಕಾರ್ಯಕ್ಕೆ ಬರೀ ಆಧಾರ ಆಗಿತ್ತು ಅಂತಂದ್ರ ಭೂತಲದಲ್ಲಿ ಅತಿವ್ಯಾಪ್ತಿ ಆಗ್ತದ. ಆಧಾರನೂ ಇರಬೇಕು, ಕಾರ್ಯಕ್ಕೆ ಹೇತುನೂ ಆಗಿರ್ಬೇಕು. ಆಧಾರ ಅಂದ್ರ
ಕಾರ್ಯದಲ್ಲಿ ಅನ್ವಿತನಾಗಿರಬೇಕು. ಅನ್ವಿತ ಅಂದ್ರೆ ಏನು? ಕಾರ್ಯದಲ್ಲಿ ಹಾಸು ಹೊಕ್ಕಾಗಿ ಬೆರೆತಿರ್ಬೇಕು. ಈಗ ಮಣ್ಣಿನ ಕೊಡ ಅಂತೇವಲ್ಲ ನಾವು, ಮಣ್ಣ ಹದ ಮಾಡಿದ ಮಣ್ಣ ಕಾರ್ಯಕ್ಕೆ ಹೇತು ಆಗೈತಿ, ಕಾರ್ಯಾನ್ವಿತ ಆಗೈತಿ. ಅಂದ್ರೇನು? ಕಾರ್ಯದ ಉತ್ಪತ್ತಿ, ಕಾರ್ಯದ ಸ್ಥಿತಿ, ಕಾರ್ಯದ ಲಯ ಎಲ್ಲಿದೆ? ಮಣ್ಣಿನೊಳಗ. ಕಾರ್ಯರೂಪ ಘಟದ ಉತ್ಪತ್ತಿಯಲ್ಲೇ ಮಣ್ಣಿನೊಳಗೆ, ಕಾರ್ಯರೂಪ ಘಟದ ಸ್ಥಿತಿಯಲ್ಲೇ ಮಣ್ಣಿನ್ಯಾಗ. ಕಾರ್ಯರೂಪ ಘಟ ಹೊಡೆದ್ರೆ ಎಲ್ಲಿ ಏನ್ ಉಳಿತು? ಕಾರ್ಯದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಯಾವ್ದು ಕಾರಣವಾಗಿರುತ್ತದೆ ಅದು ಉಪಾದಾನ ಇರುತ್ತದೆ. ಅಂದ್ರ ಕಾರ್ಯಕ್ಕೆ ಹೇತು ಆಗಿರ್ಬೇಕು, ಕಾರ್ಯದಲ್ಲಿ ಬೆರ್ತಿರ್ಬೇಕಂತ. ಬೆರ್ತಿರ್ಬೇಕಂದ್ರ ಅದರಲ್ಲೇನೆ ಅದು ಹಾಸು ಹೊಕ್ಕಾಗಿ ಅದೇ ಪ್ರತೀತಿ ಆಗ್ಬೇಕು. ನಾವ್ ನೋಡ್ರಿ ಈಗ ಮಣ್ಣಿನ ಕೊಡ ಅಂದ್ವಿ ಅಂದ್ರ ತಳ ಮುಟ್ಟು ನೋಡಿದ್ರೂ ಮಣ್ಣ, ಎಲ್ಲಿ ಮಣ್ಣು ನೋಡಿದ್ರ ಮಣ್ಣ ಐತೈತಿ, ಮಧ್ಯದೊಳಗ ಮಣ್ಣ, ಕಂಠದೊಳಗು ಮಣ್ಣ ಅದ. ಹೌದಲ್ಲ? ಕಾರ್ಯಕ್ಕೆ ಆ ಹದವಾದ ಮಣ್ಣು ಹೇತು ಆಗೈತಿ, ಕಾರ್ಯದಲ್ಲಿ ಬೆರೆತು ಬಿಡತಾವ, ಅನ್ವಿತ ಆಗೈತಿ. ಇದಕ್ಕೇನಬೇಕು? ಉಪಾದಾನ ಕಾರಣ. ನಿಮಿತ್ತ ಕಾರಣ ಕಾರ್ಯಕ್ಕೆ ಹೇತು ಆಗಿರ್ತದ, ಆದ್ರೆ ಕಾರ್ಯದಲ್ಲಿ ಅನ್ವಿತವಾಗಿರೋದಿಲ್ಲ, ಬೇರೆ ಆಗಿರ್ತದೆ. ಬೇರೆ ಅಂದ್ರೆ ಕಾರ್ಯಕ್ಕಿಂತ ಭಿನ್ನವಾಗಿ ಚೇತನ ಆಗಿರ್ತದೆ. ಜಡ ಇದ್ದಿದ್ದಕ್ಕೆ ಮತ್ ಸಹಕಾರಿ ಕಾರಣ ಅಂತೀವಿ ನಾವು. ಚೇತನ ಇದ್ದಿದ್ದ ನಿಮಿತ್ತ ಕಾರಣ ಇರ್ತದೆ. ಹೌದಲ್? ಚೇತನ ಇಲ್ಲಾಂದ್ರೆ ಹೆಂಗ್ ಕೊಡ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಜ್ಞಾನ ಬೇಕಲ್ಲ ಅದಕ್ಕ, ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಬೇಕಲ್ಲ. ಅದಕ್ಕ ಈ ರೀತಿಯ ಉಪಾದಾನ ಹೇಳುವಾಗ ಹಿಂಗ ಲಕ್ಷಣ ಹೇಳ್ತಾರ. ಅಂದ್ರ ಶುದ್ಧ ಬ್ರಹ್ಮ ಏನೈತಲ್ಲ, ಜಗದ್ ಉತ್ಪತ್ತಿಕ್ಕಿಂತ ಮೊದಲ ಸದೇವ ಆಸೀತಂತ ಶ್ರುತಿ ಹೇಳ್ತದಲ್ಲ, ಆ ಬ್ರಹ್ಮವೇ ಈ ಜಗತ್ತಿನ ಇದಕ್ಕ ಸೃಷ್ಟಿಗೆ ಅದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗೈತಿ. ಅದಕ್ಕೆ ಉಪಾದಾನ ಲಕ್ಷಣವನ್ನ ಹೇಳಿದ್ರು. ಹಿಂಗ ಹೇಳಿದ ಮೇಲೆ ಜಗತ್ತಿಗೆ ಏನ್ ಅದು ಸದ್ರೂಪದಿಂದ ಅದು ಏನಾಗ್ಯದ? ಬ್ರಹ್ಮ ವಿವರ್ತ ಉಪಾದಾನ ಕಾರಣ ಆಗ್ಯದ. ಬ್ರಹ್ಮ ಈ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಆಗ್ಯದ. ವಿವರ್ತ ಉಪಾದಾನ ಕಾರಣ ಆಗ್ಯದ ಅಂದ್ರ ತನ್ನ ಸ್ವರೂಪವನ್ನ ಕೆಡಿಸಿಕೊಳ್ಳಲಾರದೆ ಜಗದಾಕಾರವಾಗಿ ತೋರಾಕತ್ತ. ಯಾವುದು? ಬ್ರಹ್ಮವೇ, ಇದ್ದ ಒಂದು ಬ್ರಹ್ಮವೇ ಜಗದಾಕಾರವಾಗಿ ತೋರಾಕತ್ತದ ಅಂತ ಹಿಂಗ ಪ್ರತಿಪಾದನ ಮಾಡುವುದರಿಂದ, ಹಿಂಗ ಇದ್ದ ಒಂದು ವಸ್ತುವೇ ಅದೇ ಜಗದಾಕಾರವಾಗಿ ತೋರಿತ್ತೆ ಅಂತ ಅನ್ನೋದ್ರಿಂದ ಶ್ರುತಿಗೂ ವಿರೋಧ ಆಗಂಗಿಲ್ಲ. ಹೌದು? ಶ್ರುತಿ ಏನ್ ಹೇಳ್ತದ? ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಸತ್ತಿತ್ತು, ಇದ್ದದ್ದನೇ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗೈತಿ, ಅಥವಾ ವಿವರ್ತ ಉಪಾದಾನ ಕಾರಣ ಆಗೈತಿ ಅಂತ ಈ ರೀತಿಗೆ ಹೇಳೋದು. ಅಂದ್ರನು ಅದರಲ್ಲಿ ಒಂದು ಕಲ್ಪಿತವಾದ ಮಾಯೆಯನ್ನು ಸ್ವೀಕಾರ ಮಾಡಿದ ಮೇಲೆ ಈಶ್ವರತ್ವ ಏನು ಸಿದ್ಧ ಆಗ್ತಾನಲ್ಲ, ಈ ಸಿದ್ಧಿ ಆಗ್ತದಲ್ಲ, ಆ ಈಶ್ವರನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಈ ರೀತಿಯಾಗಿ ಹೇಳ. ಈಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಏನಂತ? ಸತ್ಯವಾದ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಆದ್ರ ಕಾರ್ಯವಾದ ಜಗತ್ತಾದ್ರೂ ಸತ್ಯವಾಗಬೇಕಾಯ್ತಲ್ಲ. ಅಲ್ರಿ, ಸತ್ಯ ಬ್ರಹ್ಮನಿಗೆ ಸತ್ಯ ಅಂತ ಹೇಳಿರಿ ನೀವು, ಸದ್ರೂಪತ್ವ ಹೇಳಿರಿ ಏನ್ರಿ? ಸದ್ರೂಪತ್ವ ಹೇಳಿ. ಮತ್ತ ಸತ್ಯವಾದ ಒಂದು ಬ್ರಹ್ಮ ಈ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಆಗೈತಿ ಅಂತ ಹೇಳಿದ್ರಿ ಅಂದ್ಮೇಲೆ ಜಗತ್ತನ್ನು ಸತ್ಯ ಆಗಿ ಪ್ರತೀತಿ ಆಗ್ಬೇಕಾಗಿತ್ತು, ಸತ್ಯ ಆಗಿರ್ಬೇಕಾಗಿತ್ತು ಅಂತ ಜಗತ್ತಿಗೆ ಮಿಥ್ಯ ಅಂತ ಯಾಕೆ ಹೇಳಾಕತ್ತೀರಿ? ಜಗತ್ತನು ಸತ್ಯ ಆಗ್ಬೇಕಾಯ್ತಲ್ಲ. ಅಂದ್ರೇನು? ಬ್ರಹ್ಮನಂತೆ ಜಗತ್ತಿಗನು ಸತ್ಯತ್ವ ಹೇಳ್ರಲ್ಲ ಅಂತ ಅಂದ್ರ ಏನ್ರಿ? ಇದೇನು ನೇಮ ಅಲ್ಲ. ಏನ್ರಿ? ಇದೇನು ನೇಮ ಅಲ್ಲ. ಈಗ ಸತ್ಯವಾದ ಬ್ರಹ್ಮ ಜಗತ್ತಾಗಿ ತೋರೈತಲ್ಲ, ಜಗತ್ತು ಬ್ರಹ್ಮನಂತೆ ಸತ್ಯ ಇರ್ಬೇಕಂತ ನೇಮ ಇಲ್ಲ. ಹಗ್ಗದೊಳಗ ಹಾವು ತೋರಾಕತ್ತದಲ್ಲ, ಹಗ್ಗ ಯಾವ ಸತ್ತ? ಹಗ್ಗ ವ್ಯಾವಹಾರಿಕ ಸತ್ತ, ಹೌದಿಲ್ಲ? ವ್ಯಾವಹಾರಿಕ ಸತ್ತ ರೂಪ ಹಗ್ಗದಲ್ಲಿ ಹಾವು ತೋರಾಕತ್ತದಲ್ಲ, ಹಾವು ಯಾವ ಸತ್ತ ಅದ? ಪ್ರಾತಿಭಾಷಿಕ ಸತ್ತ, ಹೌದ್ರಿ? ಮತ್ತ ವ್ಯಾವಹಾರಿಕ ಸತ್ತ ಉಳ್ಳ ಹಗ್ಗದಿಂದ ಪ್ರಾತಿಭಾಷಿಕ ಸತ್ತ ಹಾವು ತೋರಾಕತ್ತತಿ. ವ್ಯಾವಹಾರಿಕ ಸತ್ತ ರೂಪ ಹಾವಿನಲ್ಲಿ ಹಗ್ಗದಲ್ಲಿ
ಹಾವ್ ತೋರು ಹೊತ್ನ್ಯಾಗ ಹಾವಿಗೂನು ವ್ಯವಹಾರಿಕ ಸತ್ತ ಹೇಳ್ರಲ್ಲ ಅಂತಾನೆ ಅಂದ್ರ ನಾವ್ ಏನ್ ಹೇಳ್ಬೇಕು ನಿನಗ ಅಂತಾರ ಅವ್ರ. ಏನ್ರಿ ವ್ಯವಹಾರಿಕ ಈಗ ನೀನ್ ಏನ್ ಅನ್ನಕತ್ತಿ ಸತ್ಯವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಆಗೈತ್ಮೇಲೆ ಜಗತ್ತಿನ ಸತ್ಯತ್ವ ಹೇಳ್ರಿ ಅಂತೀಯಲ್ಲ. ಈಗ ಹಾವು ತೋರಾಕತ್ತಲ್ಲ, ಹಗ್ಗದಲ್ಲಿ ಹಾವು ತೋರಾಕತ್ತೈತಿ. ಹಾವು ನೋಡಿ ಹಗ್ಗ ನೋಡಿದ್ರ ವ್ಯವಹಾರಿಕ ಸತ್ತ. ಹಾವುನು ನಿನ್ನ ಪ್ರಶ್ನೆದಂತೆ ಹಾವುನು ವ್ಯವಹಾರಿಕ ಸತ್ತ ಉಳ್ದ ಆಗತ್ತ ಅಂತ ಹೇಳ್ಬೇಕಾಯ್ತು. ಹಂಗೈತೇನ? ಪ್ರಾತಿಭಾಷಿಕ ಅದ ಮತ್ತ ಅದನ್ನ ಬಿಟ್ಟು ತೋರಿಲ್ಲಲ್ಲ. ಅದು ಹಗ್ಗವೇ ಹಾವಾಗಿ ತೋರಾಕತ್ತಲ್ಲ. ಹಗ್ಗವೇ ಹಾವಾಗಿ ತೋರಾಕತ್ತ ಅಂದ್ಮೇಲೆ ಅದಕ್ಕೆ ಯಾಕೆ ವ್ಯವಹಾರಿಕ ಸತ್ತ ಕೊಡ್ಲಿಲ್ಲ? ಹಂಗಿಲ್ಲದು. ಹೌದಿಲ್ಲ? ಹಂಗ ಬ್ರಹ್ಮ ಜಗತ್ತಾಗಿ ತೋರಿದ್ರುನು ಇದು ಪ್ರಾತಿಭಾಷಿಕ ವ್ಯವಹಾರಿಕ ಅದ. 3 ಸತ್ತ ಒಪ್ಪಿದ್ರ ವ್ಯವಹಾರಿಕ ಕೊಡ್ಬೇಕು, 2 ಸತ್ತ ಒಪ್ಪಿದ್ರ ಪ್ರಾತಿಭಾಷಿಕ ಕೊಡ್ಬೇಕು. ಆದ್ರ ಬ್ರಹ್ಮನಂತೆ ಪಾರಮಾರ್ಥಿಕ ಸತ್ತ ಜಗತ್ತಿಗೆ ಇಲ್ಲ. ಹೌದಿಲ್ಲ ಅಂತ ಈ ರೀತಿ ಆಗತ್ತ. ಅಂದ್ರ ಈ ಬ್ಯಾರೆ ದೃಷ್ಟಾಂತ ಹೇಳ್ತಾರ ಅವ್ರು. ಮತ್ತ ಏನಂತ? ಮಣ್ಣ ಮತ್ತು ಬಂಗಾರ. ಮಣ್ಣ ಮತ್ತು ಬಂಗಾರ. ಮಣ್ಣು ಏನಾಗೈತಿ? ಕೊಡ ಆಗಿ ತೋರ. ಒಮ್ಮೊಮ್ಮೆ ಮಣ್ಣಿನ ಕೊಡ ಅನ್ನುವಾಗ ಮಣ್ಣಿಗೆ ಪರಿಣಾಮ ಅಂತಾನು ಹೇಳ್ತಾರ, ಒಮ್ಮೆ ಹೇಳುವರ್ಥ ಅಂತೂ ತಗೋತಾರ. ಬಂಗಾರ ಆಭರಣ ಆಗಿ ತೋರಾಕದಂದ್ರ ಒಂದು ಪರಿಣಾಮ ಹೊಂದಿರ ಬಂಗಾರ ಆಭರಣ ಆಗಿ ತೋರಾಕದಂದ್ರೂ ಕೂಡ, ಮಣ್ಣ ಕೊಡ ರೂಪದೊಳಗೆ ತೋರಿದ್ರನು ಬಂಗಾರ ಆಭರಣ ರೂಪವಾಗಿ ಪರಿಣಾಮ ಉಪಾದಾನದಿಂದ ತೋರಿದ್ರನು ಕೂಡ ನಾವು ಮಣ್ಣು ಅದಕ್ಕೆ ಏನ್ ಮಾಡ್ತೇವೆ ಅಂತಂದ್ರ ಮಣ್ಣಿನ ಸತ್ತ ಕೊಡಕ್ಕಿಲ್ಲ. ಮಣ್ಣಿನ ಸತ್ತ ಕೊಡಕ್ಕಿಲ್ಲ. ಅದಕ್ಕ ಹೇಳ್ತಾರ ಏನಂತ? ಯಥಾ ಸೌಮ್ಯಕೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ಯವ ಸತ್ಯಂ. ಯಥಾ ಸೌಮ್ಯಕೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂದ್ರ ಒಂದೇ ಏನು ಮಣ್ಣ ಏನಾಗೈತಿ? ಮಡಿಕೆ ಕುಡಿಕೆಗಳಾಗ್ಯಾವ. ಹೌದ್, ಮಡಿಕೆ ಕುಡಿಕೆಗಳಾಗ್ಯಾವ. ಕೊಡ ಇದು ಕೊಡಾರಿ ಅಂದ್ರ ಕೊಡ ಅನ್ನೋದು ನಾಮ ಐತಲ್ಲಪ್ಪ. ಕೊಡ ಎಲ್ಲಿ ಎತ್ತು ಮುಟ್ಟು ತೋರ್ಸು. ಕೊಡ ಮುಟ್ಟು ತೋರ್ಸು. ಕೊಡ ತಳಗ್ ಹಿಡಿತಾರ, ಅದು ತಳ ಅಂತೇವಿ ನಾವು. ಕೊಡಕ್ಕ ಮಧ್ಯದಲ್ಲಿ ಮಧ್ಯ ಅಂತೇವಿ. ಮ್ಯಾಲ ನೋಡಿದ್ರ ಕಂಠ ಅಂತೇವಿ. ಮತ್ತ ಕಂಠ ಏನ್ ಹೊಟ್ಟಿ ತಳ ಹಿಂಗ ಬಂತು. ಕೊಡ ಎಲ್ಲೈತಿ? ಕೊಡ ನಿನ್ನ ವಾಣಿ ಒಳಗವ, ವಸ್ತು ಇಲ್ಲ. ಅದು ವಸ್ತು ಇಲ್ಲ. ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದ. ಅದು ವಸ್ತು ಇಲ್ಲ, ಅದ್ ನಿನ್ನ ಬಾಯಾಗ ಐತ. ಹೌದಿಲ್ಲ? ಮತ್ತೆ ಎಲ್ಲಿ ನೋಡಿದ್ರು ಬರೀ ಮಣ್ಣ ಐತೆ ಅದ. ಹೌದು. ಹಂಗ ಬಂಗಾರದಿಂದ ಬಂಗಾರ ಪರಿಣಾಮ ಹೊಂದಿ ಆಭರಣ ಆಗ್ಯದ. ನಾವು ಆಭರಣದಾಗ ವ್ಯವಹಾರ ಮಾಡ್ತೇವಿ ಖರೆ, ಇದ್ದದ ಬಂಗಾರದ ಜ್ಞಾನ ಮಾಡ್ಕೊಂಡಿಲ್ಲ. ಕಲ್ಪಿತದಾಗ ಮನಸ್ಸಿಟ್ಟಿವಿ. ಆದ್ರ ಆ ಬಂಗಾರ ಪರಿಣಾಮ ಹೊಂದಿ ಆಭರಣ ಆದ್ರೂ ಕೂಡ ಇರುದೊಂದು ಬಂಗಾರವೇ ಸತ್ಯ ವಿನಃ ಆಭರಣ ಸತ್ಯ ಇಲ್ಲ. ಒಂದು ವೇಳೆ ಆಭರಣ ಸತ್ಯ ಇದ್ದಿದ್ರ ನೀ ಅದನ್ನ ಮುರುಸಿ ಗಟ್ಟಿ ಮಾಡಬಹುದು, ಬ್ಯಾರೆ ಚಿನವಾಲಿಗಿಟ್ಟಿಗೆ ಹೋದ್ ಬ್ಯಾರೆದಾನು ಮಾಡಿಸಬಹುದು. ಹಂಗ ಬಂಗಾರದಂತೆ ಅದು ವ್ಯವಹಾರಿಕ ಸತ್ತ ಉಳ್ಳದ್ದು ಆವರಣಗಳು ಇದ್ದಿದ್ರ ಅದು ಎಷ್ಟು ಮುರುಸಿದ್ರು ನಿನ್ನ ಉಂಗುರ ಚೈನ್ ಆಗಬಾರ್ದಾಗಿತ್ತು. ಹೌದಿಲ್ಲ? ಚೈನ್ ಆಗಬಾರ್ದಾಗಿತ್ತು, ಬ್ಯಾರೆ ವಸ್ತು ಆಗಬಾರ್ದಾಗಿತ್ತು. ಕರ್ಗಸಗರ ಹೆಂಗ್ ಬೇಕ ಹೋಗ್ಬಿಡ್ತದ. ಅದಕ್ಕ ಏನು ಮಣ್ಣಾಗಲಿ ಬಂಗಾರ ಆಗಲಿ ಒಂದು ಪರಿಣಾಮ ಹೊಂದಿ ಈ ರೀತಿಯಾಗಿ ಆಭರಣ ಕೊಡದ ರೂಪ ತೋರಿದ್ರನು ಆ ಕಾರ್ಯಕ್ಕ ಪ್ರಾತಿಭಾಷಿಕ ಸತ್ತ ಕೊಟ್ಟಾರ, ಕಾರಣ ರೂಪಕ್ಕ ಅವಕ್ಕಿಂತ ವ್ಯವಹಾರಿಕ ಸತ್ತ ಕೊಟ್ಟಾರ. ಹಂಗ ಜಗತ್ತು ಪಾರಮಾರ್ಥಿಕ ಉಳ್ಳ ಜಗತ್ತು, ಇದು ಪಾರಮಾರ್ಥಿಕ ಉಳ್ಳ ಬ್ರಹ್ಮ ಪರಮಾರ್ಥ ಸತ್ತದಿಂದ ಪಾರಮಾರ್ಥಿಕ ಸತ್ತ ಉಳ್ಳ ಬ್ರಹ್ಮ ಜಗತ್ತಾಗಿ ತೋರಿದ್ರು ಕೂಡ ಜಗತ್ತಿಗೆ ಪಾರಮಾರ್ಥ ಸತ್ತ ಕೊಡಾಕ್ ಬರಂಗಿಲ್ಲ. ಯಾಕಂದ್ರೆ ಇದು ಕಲ್ಪಿತ. ಕಲ್ಪಿತ ಎಂದ್ರ ಪಾರಮಾರ್ಥಿಕ ಸತ್ತ ಇರ್ತತೇನು? ಇಲ್ಲ. ಹಂಗ ಪಾರಮಾರ್ಥಿಕ ಸತ್ತ ಹೇಳಿದ್ರೆ ಅದ್ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಶ್ರುತಿಗೆ ವಿರೋಧ ಆಗ್ತದೆ. ಅದಕ್ಕ ಹಂಗ
ಜಗತ್ತು ಬ್ರಹ್ಮ ಜಗತ್ತಾಗಿ ತೋರಿದ್ರು ಕೂಡ ಜಗತ್ತಿಗೆ ಪಾರಮಾರ್ಥಿಕ ಅಥವಾ ಬ್ರಹ್ಮನ ಸಮಾನ ಸತ್ತ ಕೊಡಾಕ ಬರಂಗಿಲ್ಲ ಅಂತ ಹೇಳಿ ಇನ್ನು ಮುಂದೆ ಹೇಳ್ತ ಅಂದ್ರೆ ಏನು ಕಲ್ಪಿತವಾಗಿ ತೋರೋದು ಎಲ್ಲ ಏನಿರ್ತಾವ ಇವು ಮಿಥ್ಯ ಇರ್ತಾವ. ಇನ್ನ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಕಾರಣವಾದ ಮೃತ್ತಿಕೆಯು ಕಾರ್ಯವಾದ ಘಟದಲ್ಲಿ ಅನುಸೂತವಿರುವುದರಿಂದ ಮೃದೋ ಘಟಃ ಮಣ್ಣಿನ ಕೊಡವೆಂದು ಅನುಭವಕ್ಕೆ ಬರ್ತದೆ. ಸದ್ರೂಪವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಆಗಿದ್ರ ನಮಗ ಇಲ್ಲಿ ಅನುಭವಕ್ಕೆ ಬ್ರಹ್ಮ ಯಾಕೆ ಬರವಲ್ಲ, ಜಗತ್ ಬ್ರಹ್ಮ ಐತಿ ಅಂತ ಅನುಭವಕ್ಕೆ ಯಾಕೆ ಆಗವಲ್ದು ಏನ್ರಿ? ಮಣ್ಣ ಕೊಡ ಆಗಿ ತೋರ್ದಾಗ ಇದು ಮಣ್ಣಿನ ಕೊಡ ಅಂತೇಳಿ ಈ ಮಣ್ಣ ಎಲ್ಲಾ ಈ ಕೊಡದ ಎಲ್ಲಾ ಕಡೆಗೇನು ಅನುಸೂತ ಆಗೈತೆ ಅಂತ ಅನುಭವಕ್ಕೂ ಬರ್ತದ. ಹೌದಿಲ್ಲ? ಒಬ್ಬ ಸಾಮಾನ್ಯ ಮನುಷ್ಯ ಏನಂದ್ರ ಮಣ್ಣಿನ ಕೊಡಪ್ಪ ಇದು ಎಲ್ಲಾ ಕಡೆ ಮಣ್ಣ ಐತಿ ನೋಡ್ದ ಅಂತ ಹೇಳ್ತಾನ. ಹಂಗ ಮಣ್ಣಿನ ಕೊಡ ಅಂದಾಗ ಮಣ್ಣ ಕೊಡದಲ್ಲಿ ಅನುಸೂತವಾಗಿ ಅನುಭವಕ್ಕೆ ಬಂದಂತೆ ಮತ್ತ ಜಗತ್ ಬ್ರಹ್ಮವೇ ಜಗತ್ತಾಗೈತೆ ಅಂದ್ರ ಈ ಜಗತ್ ಬ್ರಹ್ಮ ಸ್ವರೂಪದ ಅಂತ ಯಾಕೆ ಅನುಭವಕ್ಕೆ ಬರವಲ್ದು? ಏನ್ರಿ? ಯಾಕೆ ಅನುಭವಕ್ಕೆ ಬರವಲ್ದು? ಮಣ್ಣಿನ ಕೊಡ ಇದು ಅಂತ ಅನುಭವಕ್ಕೆ ಬಂದಂತೆ ಇದು ಜಗತ್ ಬ್ರಹ್ಮ ಸ್ವರೂಪದಂತ ಅನುಭವಕ್ಕೆ ಬರವಲ್ದಲ್ಲ ಯಾಕ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಏನಂತ ಹೇಳ್ತಾರ ನೋಡಪ್ಪ. ಮಣ್ಣಿನ ಕೊಡ ಅದು ಈ ಮಣ್ಣ ಅದರಲ್ಲಿ ಅನುಸೂತವಾಗ್ಯದ. ಈಗ ಮಣ್ಣಿನ ಕೊಡ ಐತಿ ಅಂತ ಅನುಭವಕ್ಕೆ ಬಂದಂತೆ ಜಗತ್ತುನು ಬ್ರಹ್ಮ ಸ್ವರೂಪದ ಅಂತ ಅನುಭವಕ್ಕೆ ಬರ್ತದ. ಹೆಂಗ್ ಬರ್ತದ? ಸಣ್ಣ ಘಟಃ ಸಣ್ಣ ಪಟಃ ಅಂತೇಳಿ ಘಟ ಇದೆ, ಘಟ ಪಟ ಇದೆ, ಘಟ ಇದೆ, ಪಟ ಇದೆ, ಮತ್ತೊಂದು ಇದೆ, ಇದೆ ಎಲ್ಲ ಇದೆ 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 ಅಂತ ಎಲ್ಲಾ ಕಡೆಗೆ ಇಲ್ಲದು ಇದೆ. ಎಲ್ಲದರಲ್ಲಿ ಘಟ ಇದೆ ಅಂತೇವಿ, ಪಟ ಇದೆ ಅಂತೇವಿ, ಕಂಬ ಇದೆ ಅಂತೇವಿ, ಮನಿ ಇದೆ ಅಂತೇವಿ, ಕಲ್ಲು ಇದೆ ಅಂತೇವಿ. ಇದೇ ಇದೆ ಅನ್ನೋದು ಎದರ ಸ್ವರೂಪ ಅಂದಿ ನೀನು? ಅದ ಸದ್ರೂಪ ಅಲ್ಲ, ಆತ್ಮನ ಸದ್ರೂಪ. ಮತ್ ಇದೇ ಇದೆ ಅನ್ನೋ ಎಲ್ಲದರಲ್ಲಿ ಐತೆ ಅಂದ್ಮೇಲೆ ಇದ ಬ್ರಹ್ಮ ಐತಿ. ಮತ್ ಯಾಕೆ ಅನುಭವ ಹೆಂಗ್ ಅನುಭವಕ್ಕೆ ಬರ್ಬೇಕು ನಿನ್ಗೆ? ಇನ್ನು ಅನುಭವಕ್ಕೆ ಹೆಂಗ್ ಬರ್ಬೇಕು? ಇದೇ ಇದೆ 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 ಅನ್ನೋದು ಬ್ರಹ್ಮನ ಸ್ವರೂಪ ಐತಲ್ಲ. ನಿನಗಿನ್ನು ಬ್ರಹ್ಮದ ಅಧ್ಯಾತ್ಮದ ವಿಚಾರ ತಿಳಿದಲ್ಲ, ಅದಕ್ಕನೇ ಅಲ್ಲಿ ಅನುಭವ ಬರುವಲ್ಲ. ಅಧ್ಯಾತ್ಮದ ವಿಚಾರ ಸ್ವಲ್ಪ ತಿಳಿತಂದ್ರ ಎಲ್ಲಾ ಕಡೆಗೆ ಇದಮ್ ಇದೆ 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 ಅನ್ನೋ ಇದಮಂಶ ಇದೆ ಇದೆ ಅನ್ನೋದು ಅದು ಆತ್ಮನ ಸದ್ರೂಪದು ಅಂತ ಅನುಭವಕ್ಕೆ ಬರ್ತದ ಅಂತ ಈ ಏನ್ ಹೇಳ್ತಾರ ಅದ ಹಿಂಗ ಎಲ್ಲದರಲ್ಲಿ ಇದೆ 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 ಅಂತೇಳಿ ಅನುಭೂತವಾಗ್ಯದ. ನೋಡ್ರಿ, ನಾಮರೂಪಗಳು ಬದ್ಲಿ ಹಾಕೊಂತ ಹೋಗ್ತಾವ. ಒಂದರ ನಾಮ, ಒಂದರ ರೂಪ, ಮತ್ತೊಂದಕ್ಕಿಲ್ಲ ಬದ್ಲಿ ಹಾಕೊಂತ ಹೋಗ್ತಾವ. ಅಂದ್ರ ಅವು ಮಾಯಾ ಕಾರ್ಯ. ಆದ್ರ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇರುವಂತಹದ್ದು ಎಲ್ಲದರಲ್ಲಿ ಅನುಸೂತ. ಘಟ ಇದೆ, ಘಟ ತೋರುತ್ತದೆ, ಘಟ ಪ್ರಿಯವಾಗಿದೆ. ಪಟ ಇದೆ, ಪಟ ತೋರುತ್ತದೆ, ಪಟ ಪ್ರಿಯವಾಗಿದೆ. ಎಲ್ಲದರಲ್ಲಿ ಅನುಸೂತವಾಗಿರುವುದರಿಂದ ಬ್ರಹ್ಮ ಸದ್ರೂಪವಾಗಿ ಅನುಭವಕ್ಕೆ ಬರ್ತದಲ್ಲ. ಅದಕ್ಕೆ ಜಗತ್ತಿಗೆ ಬ್ರಹ್ಮವೇ ಏನಾಗೈತಿ? ಉಪಾದಾನಕ ವಿವರ್ತ ಉಪಾದಾನ ಕಾರಣ ಆಗೈತಿ ಅಂತ ಈ ರೀತಿಯಾಗಿ ಹೇಳಿದ. ಮತ್ತು ಶಿಷ್ಯ ಪ್ರಶ್ನೆ ಮಾಡ್ತಾನ, ಸಣ್ಣ ಘಟ ಎಂದು ತೋರುವಂತೆ ಜಡೋ ಘಟ ಅಲ್ರಿ. ಸಣ್ಣ ಘಟ, ಘಟ ಇದೆ, ಸಣ್ಣ ಅಂದ್ರೆ ಸಣ್ಣ ಘಟ ಘಟ ಇದೆ ಅನ್ನೋದು ಅನುಭವಕ್ಕೆ ಬಂದಂತೆ ಏನಂತಾರ ಜಡ ಏನು ಜಡೋ ಘಟಃ ಘಟ ಇದೆ ಅನ್ನೋದ್ರ ಅನುಭವದ ಜೊತೆಗೆ ಘಟ ಜಡವಾಗಿದೆ ಅಂತನೂ ಅನುಭವಕ್ಕೆ ಬರ್ತದೆ ಅಂತ ನಾವ ಪ್ರಶ್ನೆ ಮಾಡಕತ್ತಾನೆ. ಅಲ್ಲ, ಘಟ ಇದೆ ಅನ್ನೋದು ಸದ್ರೂಪದ ಅದೇ ಬ್ರಹ್ಮದ ಅಂತ ಇವ್ರು ಉತ್ತರ ಹೇಳಿದ್ರು ಗುರುಗಳು. ಮತ್ತ ಪ್ರಶ್ನೆ ಮಾಡ್ತಾನ, ಹೌದ್ರಿ ಘಟ ಇದೆ ಅನ್ನೋದು ಅನುಭವಕ್ಕೆ ಬಂದಂತೆ ಘಟ ಜಡವಾಗಿದೆ ಅನ್ನೋದು ಅನುಭವಕ್ಕೆ ಬರ್ತದೆ. ಹಿಂಗ ಅನುಭವಕ್ಕೆ ಬಂದಾಗ ಎಲ್ಲಿ ಜಡ ಮತ್ತು ಮೋಹ ಏನ್ ಜಡ ಮತ್ತು ಮೋಹ ಎಲ್ಲಿ ಈ ಶಬ್ದಗಳು ಬರ್ತಾವ ಅಲ್ಲಿ ಅದು ಮಾಯಾ ಸ್ವರೂಪ ಇರ್ತದೆ. ಜಡಂ ಮೋಹಾತ್ಮಕಂ ವಿದ್ಯೆ. ಏನಂ ಜಡಂ ಮೋಹಾತ್ಮಕಂ ವಿದ್ಯೆ. ಜಡವಾಗಿಯೋ ಮೋಹ ಸ್ವರೂಪವಾಗಿಯೋ ಇದ್ದದ್ದು ಅದೇ ಮಾಯಾ ಸ್ವರೂಪ. ಮಾಯಾ ಅದ ಜಡ ಲಕ್ಷಣ ಮತ್ತು ಮೋಹ ಲಕ್ಷಣ ಎಲ್ಲ ಮಾಯಾ. ನೀವೇನ್ ಹೇಳಿದ್ರಿ?
ಘಟವಿದೆ ಪಟವಿದೆ ಅನ್ನೋದ್ರಲ್ಲಿ ಇದೇ ಇದೆ ಅನ್ನೋದು ಆತ್ಮನ ಸದ್ರೂಪದ. ಅದಕ್ಕೆ ಬ್ರಹ್ಮವೇ ಜಗತ್ತಾಗಿ ತೋರೈತಿ ಅಂತ ಅಂದ್ರಿ, ಇದೇ ಇದೆ ಅನ್ನೋ ಅನುಭವ ಐತ್, ಇದೇ ಇದೆ ಇದು ಏನು ಘಟ ಇದೆ ಅನ್ನೋದ್ರ ಜೊತೆಗೆ ಜಡೋ ಘಟಃ ಅಂತ ಅನುಭವಕ್ಕೆ ಬರಾಕತೈತಿ. ಎಲ್ಲಿ ಜಡ ಅಂತ ಶಬ್ದ ಬರ್ತದ ಮಾಯಾ ಸ್ವರೂಪ ಇರ್ತದ. ಅದಕ್ಕ ನೀವು ಬ್ರಹ್ಮದ ಸ್ವರೂಪ ಜಗತ್ ಅನ್ನೋಕ್ಕಿಂತ ಮತ್ತೆ ಜಡ ಅನ್ನುವಂತ ಲಕ್ಷಣ ಬಂದಿರೋದ್ರಿಂದ ಇದು ಮಾಯಾ ಕಾರ್ಯ ಅಂತ ಹೇಳ್ರಲ್ಲ, ಜಗತ್ತ ಮಾಯಾ ಕಾರ್ಯ ಅಂತ ಹೇಳ್ರಲ್ಲ. ಆತ್ಮನ್ನ ನೀವು ಇದೇ ಇದೆ ಅನ್ನೋದಷ್ಟ ಅನುಭವಕ್ಕೆ ಬಂದಿದ್ರೆ ಜಡ ಐತಿ ಘಟ ಅನ್ನೋಂತ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಇದು ಜಗತ್ ಬ್ರಹ್ಮದ ಕಾರ್ಯದ ಅಥವಾ ಬ್ರಹ್ಮವೇ ಜಗತ್ತಾಗಿ ತೋರಿತ್ ಅಂತ ಹೇಳ್ಬಹುದು. ಈಗ ಜಡೋ ಘಟ ಅಂತ ಅನುಭವಕ್ಕೆ ಬರ್ತದಲ್ಲ, ಘಟ ಜಡವಾಗಿದೆ ಅಂತ ಅನುಭವಕ್ಕೆ ಬರ್ತದ. ಎಲ್ಲಿ ಜಡದ ಲಕ್ಷಣ ಎಲ್ಲಿ ಮೋಹ ಲಕ್ಷಣ ಇರ್ತದ ಅದು ಮಾಯಾ ಸ್ವರೂಪ ಇರ್ತದ. ಅದಕ್ಕ ಇದು ಮಾಯಾ ಕಾರ್ಯ ಅಂತ ಹೇಳ್ರಿ. ಶ್ರುತಿನೇ ಹೇಳ್ತದ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಮಾಯಾಂತು ಪ್ರಕೃತಿ ವಿದ್ಯಾತ್, ಮಾಯೇನೆ ಏನಾಗೈತೆ ಎಲ್ಲದಕ್ಕೂ ಕಾರಣ ಆಗ್ಯದ, ಮಾಯಾ ಜಗತ್ತಿಗೆ ಕಾರಣ ಆಗೈತೆ ಅಂತ ಹೇಳ್ತದಲ್ಲ ಶ್ವೇತರ ಉಪನಿಷತ್ತು ಹೇಳ್ತತ್ತಲ್ಲ. ಅದಕ್ಕ ಮಾಯೇನೆ ಈ ಜಗತ್ತಾಗಿ ತೋರಿತ ಅಂತ ಹೇಳ್ರಿ. ಬ್ರಹ್ಮ ಜಗತ್ತಾಗಿತೆ ಅಂತ, ಬ್ರಹ್ಮನೇ ಜಗತ್ತಿಗೆ ಕಾರಣ, ಬ್ರಹ್ಮೇ ಜಗದಾಕಾರವಾಗಿ ತೋರದು ಅಂತ ಯಾಕೆ ಹೇಳ್ತೀರಿ? ತಿಳಿತಾನೆ ಇಲ್ಲ ಇದು. ಅಲ್ಲ ಅವಂತ ನಮ್ಮ ಘಟವಿದೆ ಇಷ್ಟ ಅನುಭವಕ್ಕೆ ಬಂದಿದ್ರ ಆತ್ಮ ಇದೇ ಇದೆ ಅನ್ನೋದು ಆತ್ಮನ ಸದ್ರೂಪದ ಅದೇ ಜಗದಾಕಾರವಾಗಿ ತೋರ್ಬಹುದು. ಜಡೋ ಘಟ ಅನ್ನೋದು ಅನುಭವಕ್ಕೆ ಬರಾಕತ್ತೈತಿ, ಘಟ ಜಡ ಎಲ್ಲಿ ಐತಿ ಅನ್ನೋದು ಅನುಭವಕ್ಕೆ ಬರಾಕತ್ತದ. ಮತ್ತೆ ಎಲ್ಲಿ ಜಡ ಶಬ್ದ ಇರ್ತದ ಅದು ಮಾಯಾ ಸ್ವರೂಪ ಇರ್ತದ. ಜಗತ್ತ ಮಾಯೆಯ ಕಾರ್ಯ ಆಗಿದೆ, ಈ ಜಗತ್ತಿಗೆ ಮಾಯನ ಕಾರಣ ಆಗಿತ್ತು ಅಂತ ಹೇಳ್ರಿ ಅಂತ ನಾವ್ ಅವಾಗ ಹೇಳ್ತಾರ. ಹಂಗಲ್ಲ, ಇದ್ದದ್ದು ಉಪಾದಾನವಾಗ್ತದ, ಏನ್ರಿ ಯಾವ್ದು ಇರ್ತದಲ್ಲ ಅದೇ ಉಪಾದಾನ ಆಗ್ತೈತಿ ಅಂತ ಲೋಕದೊಳಗೆ ಪ್ರಸಿದ್ಧದ. ಈಗ ಘಟ ತಯಾರು ಮಾಡ್ಬೇಕಾಗಿತ್ತು ಅಂದ್ರ ಮಣ್ಣು ಬೇಕಲ್ಲ, ಮಣ್ಣು ಬೇಕು. ಮಣ್ಣು ಎಲ್ಲಿಲ್ಲ ಅಂದ್ರೆ ಘಟ ತಯಾರಾಕತ್ತೇನು? ಅದಕ್ಕೆ ಯಾವ ಒಂದು ಜಿಗಿ ಶಕ್ತಿ ಒಳ್ಳೆ ಮೃದುವಾದ ಮಣ್ಣು ಬೇಕಾಗಿತ್ತು, ಅದು ಉಪಾದಾನ. ಅದು ಇದ್ದದ್ದನ್ನೇ ಕಾರ್ಯಕ್ಕೆ ಏನಾಗೈತಿ ಕಾರಣ ಆಗೈತಿ. ನೀವು ಒಂದ್ ವೇಳೆ ಮಾಯೆ ಜಗತ್ತಿಗೆ ಕಾರಣ ಅಂತ ಹೇಳಾಕತ್ತಿ ಅಂದ್ರ ಇಲ್ಲದ್ದದ ಮಾಯಾ. ಇದ್ದದ್ದಂದ್ರ ಭಾವ, ಇಲ್ಲದ್ದಂದ್ರ ಅಭಾವ. ಮಾಯಾ ಇಲ್ಲದ್ದು ಮೊದಲ ಇದ್ರಾಗ ಸೂತ್ರದಾಗ ಹೇಳಿಬಿಟ್ಟಾರ, ಸತ್ಯನಿಸಿ ಜಗದ್ ಉಪಾದಾನ ಹೊಂದಿಲ್ಲಾಗಿ ಚಿತ್ತಿನ ವಿವರ್ತ ಏನ ವಿರೋಧ ಅಂತ ಹೇಳ್ಬಿಟ್ಟಾರ. ಹಂಗಾರ ಇಲ್ಲದ್ದು ಮಾಯಾ, ಇದ್ದದ್ದು ಒಂದು ವಸ್ತು ಆಕಸ್ಮಿಕ ಇಲ್ಲ ಇದ್ದು ಒಂದ್ ಯಾವ್ದಾರ ಕಾರ್ಯ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕಿಂತ ಮೊದಲು ಉಪಾದಾನ ಇರ್ಬೇಕು. ಎದ್ದದ್ದನ್ನ ಕಾರ್ಯಕ್ಕೆ ಕಾರಣ ಆಗ್ತದೆ, ಇಲ್ಲದ ಕಾರಣ ಆಗೋದಿಲ್ಲ. ಹಂಗಾರ ಮಾಯಾ ನೋಡಿದ್ರ ಅಸತ್ ಅಂದ್ರೆ ಇಲ್ಲದ. ಈ ಜಗತ್ ಆಗೈತೆ ಅಂದ್ರ ಎಲ್ಲಾ ಜಗತ್ ಆಗೈತೆ ಅಂತಂದ್ರ ಒಂದ್ ರೀತಿಯಿಂದ ಇಲ್ಲದ ಮಾಯಾ ಅಂದ್ರ ಅಭಾವ ಉಳ್ಳ ಮಾಯಾ, ಅಭಾವ ರೂಪ ಮಾಯಾ. ಇಲ್ಲದಂದ್ರ ಅಭಾವ, ಇದ್ದದ್ದಂದ್ರ ಭಾವ. ಹಂಗಾರ ಇಲ್ಲದಂದ್ರ ಅಭಾವ. ಅಭಾವದಿಂದ ಭಾವದ ಉತ್ಪತ್ತಿ ಹೇಳ್ದಂಗ ಆಗ್ತೈತಿಲ್ಲ ಏನ್ರಿ? ಅಭಾವದಿಂದ ಭಾವದ ಉತ್ಪತ್ತಿ ಹೇಳ್ದಂಗ ಆಕತಿ. ಯಾವ್ದಾದ್ರು ಒಂದು ಕಾರ್ಯ ಆಗ್ಬೇಕಾಗಿತ್ತಂದ್ರ ಭಾವ ವಸ್ತು ಇರ್ಬೇಕದು ಮೊದಲ. ಮತ್ತ ನೀ ಇಲ್ಲದ ಮಾಯಾ ಅಸತ್ ಅಂದ್ರ ಇಲ್ಲ ಅಂದ್ರ ಅಭಾವ. ಅಭಾವದಿಂದ ಕಾರ್ಯ ಹೇಳಿದ್ರ ಅಭಾವದಿಂದ ಭಾವದ ಉತ್ಪತ್ತಿ ಹೇಳ್ದಂಗ ಆಕತಿ. ಅಭಾವದಿಂದ ಭಾವದ ಉತ್ಪತ್ತಿ ಹೇಳಿದ್ರ ಅಭಾವ ಸರ್ವದಾ ಎಲ್ಲಾ ಕಡೆಗೆ ಅದ. ಹೆಂಗ ಅಭಾವ ಎಲ್ಲಾ ಕಡೆ ಅದ ಇಲ್ಲ ಸರ್ವದಲ್ಲಿ? ಹೆಂಗ್ ಗೊತ್ತಾಗ್ತ ಅಭಾವ? ಜಗತ್ತಿನಾಗ ಎಲ್ಲಾ ಕಡೆ ಅಭಾವನು. ಯಾವ್ದಾದ್ರ ಒಂದು ವಸ್ತು ಉತ್ಪತ್ತಿ ಆಗಕ್ಕಿಂತ ಪೂರ್ವದಲ್ಲಿ ಅವ್ರದ್ದು ಏನಿರ್ತತಿ? ಈಗ ಒಂದ್ ವಸ್ತು ಉತ್ಪತ್ತಿ ಆಗ್ಬೇಕಂತಂದ್ರಕ್ಕಿಂತ ಪೂರ್ವದಲ್ಲಿ ಅದ್ರದ್ದು ಏನಿರ್ತತಿ? ಅಭಾವ ಇರ್ತತಿಲ್ಲ? ಒಂದ್ ಮಣ್ಣಿನ ಕೂಡ ತಯಾರು ಮಾಡೋಕ್ಕಿಂತ ಮೊದಲು ಅದ್ರದ್ದೇನು ಅಭಾವ ಇರ್ತದಿಲ್ಲ? ಮತ್ತೊಂದು ಮಣ್ಣಿನ ಕೂಡ ತಯಾರಾಗಕ್ಕಿಂತ ಪೂರ್ವ ಅದ್ರದ್ದು ಏನಿರ್ತತಿ? ಅಭಾವನೆ ಇರ್ತದಲ್ಲ. ಮತ್ತ ಅಭಾವ ಎಲ್ಲಾ ಕಡೆಗೆ ಇರ್ತದಿಲ್ಲ? ಯಾವ ವಸ್ತು ಉತ್ಪತ್ತಿ ಆಗ್ಬೇಕಾಗಿರ್ತಾವ ಅದ್ರದ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಅದ್ರ ಅಭಾವ ಇದೇ ಇರ್ತಲ್ಲ. ಅಭಾವ ಸರ್ವತ್ರ ಇರ್ತದ. ಅಭಾವದಿಂದ ಭಾವದ ಉತ್ಪತ್ತಿ ಹೇಳಿದ್ರ ಏನು ಉಪಾದಾನ ಅಂತ ಸ್ವೀಕಾರ ಮಾಡ್ಲಂಗ ಅಭಾವದಿಂದ ಶೇಖಪಟ್ಟಿ ನೀವು ತಯಾರು ಮಾಡ್ಕೋ ಏನಂತ ಏನ್ರಿ?
ಸಿಕ್ಕಾಪಟ್ಟೆ ತಯಾರು ಮಾಡ್ಕೋ. ಹೌದಿಲ್ಲ, ನಿನ್ ಬಂಗಾರ, ನಿನ್ ಚೈನ್ ಬೇಕಿಲ್ಲ, ಬಂಗಾರ ತಗೋಕ್ ಹೋಗ್ಬೇಡ ನೀನು. 1.5-2 ಲಕ್ಷ ರೂಪಾಯಿ ಬಂಗಾರ ಯಾಕೆ ತಗೊಳಕ್ ಹೋಗ್ತಿ? ಅಭಾವದಿಂದ ಬಂಗಾರ ಚೈನ್ ಉತ್ಪತ್ತಿ ಆಗ್ತದ ಏನ್ರಿ? ಅಷ್ಟೆಲ್ಲಾ ಹದ ಮಾಡಿದ ಮಣ್ಣೆ ಯಾಕೆ ತರಕ್ ಹೋಗ್ತಿದಿ? ಅಭಾವದಿಂದ ಘಟ ತಯಾರಾಗ್ತದ. ಹಿಂಗ ಹೇಳಿ ಪೇಚಿಗೆ ಸಿಲ್ಕೊಂಡ್ಬಿಡ್ತಾನ ನಾವು. ಮಾಯಾ ಕಾರಣ ಅಂತ ಹೇಳಕ್ ಹೋದ್ರ ಎಲ್ಲದ ಮಾಯಾ ಜಗತ್ತಿಗೆ ಹೆಂಗ್ ಕಾರಣ ಆಗ್ತದ. ಹೌದ್ರಿ, ಇದ್ದದ ಕಾರಣ ಆಗ್ತದ, ಇಲ್ಲದ ಕಾರಣ ಆಗೋದಿಲ್ಲ. ಅದಕ್ಕ ಬೇರೆ ಯಾವುದು ಇಲ್ಲ, ಆತ್ಮನನ್ನ ಬಿಟ್ಟು ಮತ್ತೊಂದು ಬೇರೆ ಯಾವುದು ಇಲ್ಲ. ಪರಮಾತ್ಮನಿಂದ ಅನ್ಯ ಪರಮಾರ್ಥವಾಗಿ ಸುಸ್ಥಿರ ಮಿರ್ಪುದು ಒಂದನ್ನು ಅರಿಯಲಿಲ್ಲಾಗಿ ಆ ಪರಮಾತ್ಮನೇ ಅಖಿಳವೆನಬೇಕು. ಪರಮಾತ್ಮನನ್ನ ಬಿಟ್ಟು, ಶುದ್ಧ ಚೈತನ್ಯ ಒಂದನ್ನ ಬಿಟ್ಟು ಪರಮಾರ್ಥ ಸತ್ತಾದೊಳಗ ಯಾವುದು ಇಲ್ಲ. ಅದೇ ಒಂದಿರ್ತ. ಅದೇ ಒಂದು ಬೇರೆ ಒಂದು ವೇಳೆ ಆ ಒಂದು ಬ್ರಹ್ಮ ಸತ್ಯವೊಂದನ್ನ ಒಪ್ಪಿ ಮತ್ತೊಂದು ಮಾಯಾ ಅದರ ಅಂತೇಳಿ ಅದ್ರ ಸಮಾನ ಸತ್ತ ಕೊಟ್ವಿ ಅಂದ್ರ ದ್ವೈತಾಪತ್ತಿ ಬರ್ತದೆ. ಯಾಕ ಎಲ್ಲದ ಮಾಯಾ ಯಾವ್ದಕ್ಕೂ ಕಾರಣ ಆಗೋದಿಲ್ಲ. ಹೌದ್ರಿ, ಆದ್ರ ಮಾಯನ್ ಯಾಕೆ ಸ್ವೀಕಾರ ಮಾಡ್ಕೊಂಡ್ರಿ? ಎಲ್ಲದ ಮಾಯಾ ಅಂತೀರಿ, ಮಾಯನ್ ಯಾಕೆ ಸ್ವೀಕಾರ ಮಾಡ್ಕೊಂಡ್ರಿ? ನೋಡಪ್ಪಾ, ನಿನಗೇನಾದ್ರೂ ನೀ ಪ್ರಶ್ನೆ ಮಾಡ್ಲಿಲ್ಲ, ಜಗತ್ತಿನ ಕುರಿತು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರ ನಾ ಮಾಯಾನ ಸ್ವೀಕಾರ ಮಾಡ್ತಿದ್ದಿಲ್ಲ. ಈಗ ನೀ ಜಗತ್ತಿನ ಕುರಿತುಕೊಂಡ ಪ್ರಶ್ನೆ ಮಾಡಿದೆ ಅಂತ ನಿನ್ನ ಸಲುವಾಗಿ ಮಾಯಾ ಸ್ವೀಕಾರ ಮಾಡಿ. ಹೌದಲ್ಲ, ನಿನ್ನ ಸಲುವಾಗಿ ಏನ್ ಮಾಡಿವಿ ನಾವು? ಮಾಯಾ ಸ್ವೀಕಾರ. ಮಾಯಾ ಸ್ವೀಕಾರ ಮಾಡಿದ ಕಲ್ಪಿತವಾದ ಮಾಯಾ ಆತ್ಮನ ಸನ್ನಿಧಾನದಲ್ಲಿ ಇದ್ಕೊಂಡು ಅದ ಉಪಾದಾನನ ಅಂತ ಅನ್ಸಾಕತ್ತದ. ಆತ್ಮನ ಸನ್ನಿಧಾನದಲ್ಲಿ ಇದ್ದಂತ ಆಧೇಯವಾದಂತ ಮಾಯೆ ಅದೇ ಏನ್ ಅನ್ಸಾಕತ್ತೆ? ಅದೇ ಉಪಾದಾನ ಅಂತ ಅನ್ಸಾಕ. ರಾಜನ ಹತ್ತಿರ ಇರುವಂತ ಮಂತ್ರಿ ಎಲ್ಲಾ ಕೆಲಸ ಅವನೇ ಮಾಡ್ತಾನ, ಹಂಗ ಅನಸ್ತವ. ಎಲ್ಲಾ ಅವನ ಕೆಲಸ ಮಾಡಕತ್ತಾನ, ಅವಂದ ಇಲ್ಲ ಅಂತ. ಆ ರಾಜನ ಆರ್ಡರ್ ಇಲ್ಲಲ್ಲೇ ಅವ ಏನ್ ಮಾಡಲಿಲ್ಲ. ರಾಜನ ಆರ್ಡರ್ ಅವನ್ ಒಪ್ಪಿಗಿಲ್ಲಲ್ಲೇ ಏನ್ ಮಾಡಲಿಲ್ಲ. ಆದ್ರೆ ಎಂದಾದರೂ ಪ್ರಧಾನ ಮಂತ್ರಿ ರಾಜ ಆಗಕ್ ಬರ್ತೈತಿ. ಹಂಗ ಈ ಮಾಯಾ ಅನ್ನುವಂಥದ್ದು ಏನು ಮಂತ್ರಿಯ ಹಾಗೆ ಆ ಬ್ರಹ್ಮನ ಆಧಾರದಲ್ಲಿ ಇದ್ಕೊಂಡಿರ್ತದ. ಈ ಜಗತ್ತ ಏನೈತಿ ಅಂತ ಇದ್ರ ಸ್ವರೂಪ ಏನು? ಈ ಜಗತ್ತಿ ಕೆಲವೊಂದ್ ಮಂದಿ ಹಿಂಗ್ ಕರಿತಾರ ಅಂತ ನೀವು ವ್ಯವಹಾರಿಕ ಸತ್ತ ಕೊಟ್ಟಿ ಜಗತ್ತಿಗೆ ವ್ಯವಹಾರಿಕ ಸತ್ತ ಕೊಟ್ಟು ಇದ್ರ ಬಗ್ಗೆ ಸತ್ಯವೋ ಮಿಥ್ಯವೋ ಆದೋ ಈದೋ ಏನೇನ ಹೇಳಾಕತ್ತಿ, ಆ ಪ್ರಶ್ನೆ ಮಾಡಾಕತ್ತಿ. ಅದ್ರ ಸಲುವಾಗಿ ನಿನಗ ಮಾಯೆಯನ್ನು ಸ್ವೀಕಾರ ಮಾಡಿ ಸೃಷ್ಟಿ ಮಾಡುವ ಸಲುವಾಗಿ, ಜಗತ್ತಿನ ಸೃಷ್ಟಿ ಹೇಳುವ ಸಲುವಾಗಿ ಮಾಯೆಯನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಈಗ 6ನೇ ಸೂತ್ರದೊಳಗ 3 ಸತ್ತ ಹೋಗ್ತಾವ. ಇಲ್ಲ, 4ನೇ ಸೂತ್ರದೊಳಗ 3 ಸತ್ತ ಹೋಗ್ತಾರ. 6ನೇ ಸೂತ್ರದೊಳಗ 2 ಸತ್ತ ಹೋಗ್ತಾರ. ಇನ್ ಮುಂದೆ ಹೇಳ್ತಾರ ದೃಷ್ಟಿ ಸೃಷ್ಟಿವಾದ ಬರ್ತಾರ. ಇನ್ನು 8ನೇ ಸೂತ್ರದೊಳಗ 1 ಸತ್ತ. ಉತ್ತಮ ಅಧಿಕಾರಿಗೆ ಬ್ರಹ್ಮನನ್ನು ಬಿಟ್ಟರೆ ಮತ್ತೊಂದು ಏನಿಲ್ಲ, ಬ್ರಹ್ಮವೇ ಜಗತ್ತಾಗಿ ತೋರೆ. ಏನು ಜಳಹತ್ತಿ ಬರಲು ಮನೆಯೊಳಗುಳ್ಳ ಬೆಳಕಿಗೆ ಕತ್ತ ಎನಿಸಿ ಮತ್ತ ಬೆಳಗ ತೋರ್ಪಂತೆ ತಿಳಿ ಆತ್ಮ ಅಖಿಳಬಹುದೆಂದು. ಒಂದೇ ಒಂದು ಬ್ರಹ್ಮವೇ ಜಗದಾಕಾರವಾಗಿ ತೋರಿತ, ಅದನ್ನ ಬಿಟ್ಟು ಬೇರೆ ಇಲ್ಲ. ಎಲ್ಲ ದೃಷ್ಟಾಂತ ಯುಕ್ತಿ ರೂಪ ಹೇಳ್ತಾರೆ. ಏನ್ ಅಂತ ಮುಂದೆ ಇನ್ನೂ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಆ ವಿಷಯ ನಾಳೆ ಅವರನ್ನು ಸೇವೆಯನ್ನು ಗುರುಪಾಡ್ತಾರೆ. पूर्णमादाय पूर्णमेवावशिष्यते। ओम शांति शांति शांति। जय